ಹಾಯ್ ಎಲ್ರಿಗೂ ನಮಸ್ಕಾರ ರೀ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಮ್ಮ ಊರ ಕಡೆ ಮಾಡೋವಂಥದ್ದು ಈ ಚಕ್ಕುಲಿ ಮಾಡೋದು ಹೆಂಗೆ ಅಂತ ತೋರಿಸ್ಲತ್ತಿದ್ದೆ ನೋಡಿರಿ. ಈ ಚಕ್ಕುಲಿ ಮಾಡ್ಲಿಕ್ಕೆ ನಾ ಇಲ್ಲಿ 3 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೆ. ಮತ್ತು ಅದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ನಾದ್ಕೊಂಡಿದ್ದೆ ನೋಡಿರಿ. ಈ ಚಪಾತಿ ಹಿಟ್ಟು ಹೆಂಗೆ ನಾದ್ಕೋತೇವೆ ನೋಡ್ರಿ, ಅದೇ ಚಪಾತಿ ಹಿಟ್ಟೆ ಹಿಂಗೆ ನಾದ್ಕೊಂಡು ಇಟ್ಕೋಬೇಕು. ಸ್ವಲ್ಪ ನೀರು ಹಾಕಿ ನಾದ್ಕೊಳತ್ತಿದ್ದೆ. ನಾ ಇಲ್ಲಿ ಒಂದೇ ಸರ್ತಿ ನೀರು ಹಾಕ್ಕೊಂಡ್ರೆ ಅದು ಅಳಸೋಗೋಯ್ತದ. ನಿಮಗೆ ಬೇಕಾದಂಗೆ ಥೋಡೆ ನೀರು ಹಾಕ್ಕೊಂಡು ನಾದ್ಕೋರಿ ಹಿಟ್ಟು. ಜಾಸ್ತಿ ಅಳಸ್ ಭೀ ನಾದ್ಕೋಬೇಡ್ರಿ, ಗಟ್ಟಿ ಭೀ ನಾದ್ಕೋಬೇಡ್ರಿ. ಈಗ ಹಿಟ್ಟು ನಾದ್ಕೊಂಬೋದಾಗ್ಯದ. ಅದ್ರ ಮ್ಯಾಗ ಒಂದು ಚಮಚ ಎಣ್ಣೆ ಹಾಕಿ ಮತ್ತೊಂದು ಥೋಡೆ ನಾದಿ ಎಣ್ಣೆ ಎಂಬುದು ಹಿಟ್ಟಿಗೆಲ್ಲ ಒರೆಸಿ ಮುಚ್ಚಿ ಇಡಬೇಕು ನೋಡಿರಿ. ಇಲ್ಲೊಂದು ಚಮಚ ಎಣ್ಣೆ ಹಾಕಿದ್ದೆ ನಾನು, ಹಾಕಿ ಒರೆಸಿ ಮತ್ತು ಮುಚ್ಚಿ ಇಡ್ಲತ್ತಿದ್ದೆ ನೋಡಿರಿ. ಇದನ್ನು ಹಿಟ್ಟು ನೆನೀತದೆ ಹೇಳ್ತನಕ. ಈಗ ಇಲ್ಲಿ ಏನು ಮಾಡಿದೆ, ನಾನು ಎಣ್ಣೆ ತೊಗೊಂಡಿದ್ದೆ ಒಂದು 2 ಚಮಚದಷ್ಟು. ಮತ್ತು ಒಂದು ದೊಡ್ಡದು ಉಳ್ಳಾಗಡ್ಡಿ ತೊಗೊಂಡಿದ್ದೆ, ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಒಂದು ಟೊಮೆಟೊ ತೊಗೊಂಡಿದ್ದೆ, ಅದು ಬಾರೀಕ್ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಇದು ಶನಗೆ ಬೇಳೆ ತೊಗೊಂಡಿದ್ದೆ ನೋಡಿರಿ, 3/4 ಕಪ್ಪಷ್ಟು. ಇದು ಮಸೂರು ದಾಲ್ನು ಅಂತಾರೆ ನೋಡಿರಿ ಹಿಂದಿದಾಗ. ಇದು ತೊಳೆದು ಇಟ್ಕೊಂಡಿದ್ದೆ ನಾ ಇಲ್ಲಿ. ಮತ್ತು ಹುಣಸೆ ಹಣ್ಣು ಇಲ್ಲಿ ನೆನೆಸಿ ಇಟ್ಕೊಂಡಿದ್ದೆ. ಇದು ಹುಣಸೆ ಹಣ್ಣಿನ ರಸ ಬೇಕು. ಮತ್ತು ಇಲ್ಲಿ ಬೆಳಗಡ್ಡೆ ಕುಟ್ಟಿ ಇಟ್ಕೊಂಡಿದ್ದೆ 2 ಚಮಚದಷ್ಟು. ಸಾಸಿವೆ, ಜೀರಿಗೆ ಮತ್ತು ಉಪ್ಪು, ಖಾರದ ಪುಡಿ ತೊಗೊಂಡಿದ್ದೆ 1.5 ಚಮಚದಷ್ಟು. ಮತ್ತು ಅರಿಶಿಣ ತೊಗೊಂಡಿದ್ದೆ 1/4 ಚಮಚದಷ್ಟು. ಮತ್ತು ಧನಿಯಾ ಪೌಡ್ರ್ 1 ಚಮಚ ತೊಗೊಂಡಿದ್ದೆ ಇಲ್ಲಿ. ಮತ್ತು ಕರಿಬೇವು ತೊಗೊಂಡಿದ್ದೆ ನೋಡಿರಿ. ಇಷ್ಟು ಬೇಕು ನೋಡಿರಿ ಅದಕ್ಕೆ. ಈಗ ಚಕ್ಕುಲಿ ಹೆಂಗೆ ಮಾಡಬೇಕು ಅಂತೇಳಿ ನೋಡ್ರಿ ಬರ್ರಿ. ಇಲ್ಲಿ ನಾನು ಒಲೆ ಮ್ಯಾಗ ಒಂದು ಬಾಳ್ಗೆ ಇಟ್ಕೊಂಡಿದ್ದೆ. ಬಾಳ್ಗೆಗೆ ಇದನ್ನ ಮ್ಯಾಗ ಎಣ್ಣೆ ಹಾಕ್ಕೊಂಡಿದ್ದೆ ನೋಡಿರಿ 2 ಚಮಚದಷ್ಟು. ಮತ್ತೊಂದು ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡಿದ್ದೆ. ಸಾಸಿವೆ ಜೀರಿಗೆ ಚಟ್ಪಟ ಎಲ್ಲ ತಿನ್ಮ್ಯಾಗ ಏನು ಮಾಡಿದೆ, ನಾನು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ. ಉಳ್ಳಾಗಡ್ಡಿ ಅದನ್ನು ಹಾಕ್ಕೊಂಡಿದ್ದೆ. ಮತ್ತು ಕರಿಬೇವನ್ನ ಹಾಕಿ ಈಗ ಚೆಂದ ಕೈ ಆಡಿಸ್ಕೊಳತ್ತಿದ್ದೆ ನೋಡಿರಿ. ಉಳ್ಳಾಗಡ್ಡಿ ಜರ ಮೆತ್ತಗಾಗಿ ಅಂತಂದಮೇಲೆ ಈಗ ಬೆಳಗಡ್ಡಿ ಹಾಕ್ಕೊಂಡಿದ್ದೆ. ದಮ ಕುಟ್ಟಿ ಇಟ್ಕೊಂಡಿದ್ದೆ ನೋಡಿರಿ. ಇದು ಬೆಳಗಡ್ಡಿ. ಇಲ್ಲಿ ಅಲ್ಲ ಇದ್ದರೆ ಅಲ್ಲನೂ ಹಾಕ್ಕೋಬೋದು ಎಣ್ಣೆಗೆ. ಅಲ್ಲ ಬೆಳಗಡ್ಡಿ ಪೇಸ್ಟ್ ಇದ್ರೆ ಅದನ್ನು ಹಾಕೋರಿ. ಈಗ ಟೊಮೆಟೊ ಹಾಕ್ಕೊಂಡಿದ್ದೆ ನೋಡಿರಿ, ಬಾರಿ ಕಟ್ ಮಾಡಿ ಇಟ್ಕೊಂಡಿದ್ದು. ಟೊಮೆಟೊ ಹಾಕ್ಕೊಂಡು ಈಗ ಕೈ ಆಡಿಸ್ಕೋರಿ ಚೆಂದ. ಈಗ ಟೊಮೆಟೊ ಮೆತ್ತಗಾಗಬೇಕು ತನಕ ಕೈ ಆಡಿಸ್ಕೋರಿ. ಈಗ ಅರಿಶಿಣ ಮತ್ತು ಉಪ್ಪನ್ನು ಹಾಕ್ಕೊಂಡಿದ್ದೆ. ಉಪ್ಪು ಇವಾಗ ಯಾಕೆ ಹಾಕ್ಕೊಂಡಿದ್ದೆ ಅಂತಂದರೆ ಟೊಮೆಟೊ ಮೆತ್ತಗೆ ಬೀಳುತ್ತಾ ಉಪ್ಪು ಹಾಕಿದ್ರು ಅಂಥೇಳಿ. ಮತ್ತು ಖಾರ ಮತ್ತು ಧನಿಯಾ ಪೌಡ್ರನ್ನ ಹಾಕ್ಕೊಂಡಿದ್ದೆ ನೋಡಿರಿ. ಖಾರ ಇಲ್ಲಿ ನಾನು 1.5 ಚಮಚ ತೊಗೊಂಡಿದ್ದೆ. ಮತ್ತು ಧನಿಯಾ ಪೌಡ್ರ್ 1 ಚಮಚ. ಈಗ ಇದು ಶನಗೆ ಬೇಳೆ ತೊಗೊಂಡಿದ್ದೀವಲ್ಲ ರೀ, 3/4 ಕಪ್ಪಷ್ಟು ತೊಳೆದಿಟ್ಕೊಂಡಿದ್ದೆ ನಾನು ಮೊದಲೇ. ಅದನ್ನು ಇದ್ರಾಗೆ ಹಾಕಿ ಬಾಳ್ಗೆದಾಗ ಹಾಕಿ ಈಗ ಚೆಂದ ಕೈ ಆಡಿಸ್ಕೊಂಡಿದ್ದೆ ನೋಡಿರಿ. ಈಗ ಕೈ ಆಡಿಸ್ಕೊಂಡಿದ್ಮ್ಯಾಗ ಈಗ ಹುಣಸೆ ರಸ ಹಾಕ್ಕೊಂಡಿದ್ದೆ ನೋಡಿರಿ. ಹುಣಸೆ ಹಣ್ಣು ಮೊದಲೇ ನೆನೆಕ್ಕೆ ಇಟ್ಟಿದ್ದೆ. ಅದು ಹುಣಸೆ ಹಣ್ಣು ಕಿವುಚಿ ನೀರು ತೆಕ್ಕೊಂಡು ಅದು ನೀರು ಹಾಕ್ಕೊಂಡಿದ್ದೆ. ಮತ್ತು ಇಲ್ಲಿ ಒಂದು 4 ಗ್ಲಾಸಷ್ಟು ನಾನು ನೀರು ಹಾಕ್ಕೊಂಡಿದ್ದೆ ನೋಡಿರಿ. ನೀವು ಒಂದು ಬಟ್ಟಲು ಗೋಧಿ ಹಿಟ್ಟು ತೊಗೊಂಡ್ರೆ 1 ಗ್ಲಾಸ್ ನೀರು ತೊಗೋರಿ. ನಾನಿಲ್ಲಿ ಸ್ವಲ್ಪ ನೀರು ಜಾಸ್ತಿನೇ ತೊಗೊಂಡಿದ್ದೆ, ಯಾಕಂದ್ರೆ ನಮಗೆ ಹೆಸ್ರು ಇಷ್ಟ ಅಂಥೇಳಿ ನೀರು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡಿದ್ದೆ. ನಿಮಗೆ ಹೆಸ್ರು ಬೇಡಪ್ಪ, ನಮಗೆ ಗಟ್ಟಿರಬೇಕು ಅಂತಂದ್ರೆ 1 ಬಟ್ಲಿಗೆ 1 ಗ್ಲಾಸ್ ನೀರು ಹಾಕೋರಿ. ನೀರು ಹಾಕಿ ಮುಚ್ಚಿ ಇಡ್ರಿ, ಕುದಿಲಕ್ಕೆ ಹೆಸರು ಬರ್ತದೆ. ತನಕ ಇಲ್ಲಿ ನಾವು ಹಿಟ್ಟು ನಾದಿ ಇಟ್ಕೊಂಡಿದ್ದೀವಲ್ಲ ಗೋಧಿ ಹಿಟ್ಟು, ಅದು ಹಿಂಗೆ ಉಳ್ಳಿ ಮಾಡಿ ಇಟ್ಕೊಳತ್ತಿದ್ದೆ ನಾನು. ಉಳ್ಳಿ ಮಾಡಿ ಇಟ್ಟರೆ ಲಟ್ಸ್ಲಕ್ಕೆ ಬೇಗ ಬರ್ತದೆ ಅಂಥೇಳಿ ಇಲ್ಲಿ 6 ಉಳ್ಳಿ ಆಗ್ಯಾವ ನೋಡಿರಿ. ನಾವು ನಮ್ಮದು ಇವಾಗ ಒಂದು ಉಳ್ಳಿ ತೊಗೊಂಡು ಈಗ ಲಾಟಿಸ್ಕೊಳತ್ತಿದ್ದೆ. ನಾವು ಚಪಾತಿ ಹೆಂಗೆ ಲಟ್ಟಿಸ್ತೀವಿ ನೋಡಿರಿ, ಹಾಗೆ ಲಾಟಿಸ್ಕೋರಿ. ನಾವು ಚಪಾತಿ ಎಣ್ಣೆ ಹಚ್ಚಿ ಮಡಿಸ್ತೀವಲ್ಲ, ಇಲ್ಲಿ ಮಡಿಸ್ಲಕ್ಕೆ ಹತ್ತಲ್ದು, ಹಾಗೆ ಲಾಟಿಸ್ಕೋರಿ. ಇದು ಹೆಂಗೆ ಭೀ ಕಟ್ ಮಾಡೋದ ಅಂತೇಳಿ ನಾವು ಒಂದು ಸ್ವಲ್ಪ ದೊಡ್ಡನೇ ಉಳ್ಳಿ ಮಾಡ್ಕೊಂಡಿದ್ದೆ. ನೀವು ಚಪಾತಿ ಎಷ್ಟು ತೆಳು ಲಾಟಿಸ್ಕೋತೀರಿ ನೋಡಿರಿ, ಅಷ್ಟೇ ತೆಳು ಲಾಟಿಸ್ಕೋರಿ. ದಮ್ ಇರ್ಬಿಡೋದು, ಇದು ತೆಳುಗೆ ಮಾಡ್ಕೋರಿ. ಇವಾಗ ಏನು ಮಾಡಿದ್ದೆ, ಒಂದು ಚಾಕು ತೊಗೊಂಡು ಸ್ಕ್ವೇರ್ ಶೇಪ್ನಾಗ ಕಟ್ ಮಾಡತ್ತಿದ್ದೆ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೋರಿ ನೀವು. ನಾವು ನಮ್ಮ ಮನೆ ಹಿಂಗೆ ಸ್ಕ್ವೇರ್ ಶೇಪಿಗೆ ಕಟ್ ಮಾಡಿ ಹಾಕೋತೀವಿ, ಅದಕ್ಕೆ ನಾನು ಹಿಂಗೆ ತೋರ್ಸ್ಲತ್ತಿದ್ದೆ ನಾನು ನಿಮ್ಗೆ. ಎಲ್ಲನೂ ಹಿಂಗೆ ಕಟ್ ಮಾಡ್ಕೊಂಡಿದ್ದೆ, ತೆಗೆದು ಒಂದು ಪ್ಲೇಟ್ದಾಗ ಹಾಕ್ಕೊಳತ್ತಿದ್ದೆ ನೋಡಿರಿ. ಮತ್ತು ಯಾರಾದರೂ ನಮ್ಮದು ಚಾನೆಲ್ ಹೊಸಬ್ರು ನೋಡೋತ್ತರ ಏನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇಷ್ಟ ಆದರೆ ಲೈಕ್ ಮಾಡಿರಿ, ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ. ಎಲ್ಲರೂ ನಾವು ಈ ಚಕೋಲಿ ಏನು ಮಾಡ್ತಿದ್ದೇವೆ ರೀ, ಕಟ್ ಮಾಡಿ ಒಂದು ಪ್ಲೇಟ್ದಾಗೆ ಹಾಕಿಟ್ಕೊಂಡಿದ್ದೆ ನೋಡಿರಿ. ಇಲ್ಲಿ ನಾವು ಕುದಿಲಕ್ಕೆ ಇಟ್ಟಿದ್ದೇವಲ್ಲ ರೀ ನೀರು, ಹೆಸರು ಬಂದದ. ಹೆಸರು ಬಂದಿದ ಮ್ಯಾಗ ಈಗ ಒಂದು ತೆಗೆದು ಈ ಚಕೋಲಿಗಳು ಚಪಾತಿ ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಅವು ಇದ್ರಾಗ ಹಾಕ್ಕೊಳತ್ತಿದೆ ನೋಡಿರಿ. ಇಲ್ಲಿ ನಾವು ಶನಗೆ ಬೇಳೆ ಹಾಕ್ಕೊಂಡಿದ್ದೀವಲ್ಲ, ಆ ಜಾಗದಾಗ ತೊಗರಿ ಬೇಳೆನೂ ಕುದಿಸಿ 1-2 ಸೀಟಿ ಕುದಿಸಿ ಅದನ್ನು ಹಾಕ್ಕೊಂಡ್ರೆ ಬರ್ತದೆ. ಅದನ್ನು ಟೇಸ್ಟ್ ಮಸ್ತ್ ಇರ್ತದೆ. ನಾನಿಲ್ಲಿ ಸಿಂಪಲ್ಲಾಗಿ ಅವಾಗಿಂದ ಹೆಂಗೆ ಮಾಡ್ಕೋಬೇಕು ಅಂತೇಳಿ ತೋರಿಸಿದೆ ನಾನು. ಈಗ ಎಲ್ಲ ಚಪಾತಿನೂ ಲಟ್ಸೋದಾಗದ, ಎಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೆ ನೋಡಿರಿ. ಇದ್ರಾಗ ಹಾಕಿ ಚೆಂದ ಕೈ ಆಡಿಸಿ ಇವಾಗ ಏನು ಮಾಡ್ಬೇಕ್ರಿ, ನಾವು ಮುಚ್ಚಿ ಇಡಬೇಕು ಒಂದು 5 ನಿಮಿಷ. ಮತ್ತು ಈ ಚಕೋಲಿ ಯಾರ್ಯಾರಿಗೆ ಇಷ್ಟ ಮತ್ತು ನಿಮ್ಮ ಕಡೆ ಏನಂತ ಕರೀತಾರೆ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಈಗ ಎಲ್ಲ ಹಾಕೋದಾಗ್ಯದ ನಮ್ಮದು ಕಟ್ ಮಾಡಿ.
ಹಾಕಿದ ಮ್ಯಾಗ ಈಗ ಲಾಸ್ಟಿಗೆ ಏನು ಮಾಡ್ಬೇಕ್ರಿ ನಾವು ಬೆಳಗಡ್ಡೆ ಕುಟ್ಟಿ ಇಟ್ಕೊಂಡಿದ್ದೇವೆ ನೋಡಿರಿ, ಅದಷ್ಟಿತ್ತು ಬೆಳಗಡ್ಡೆ ಕುಟ್ಟಿಂದು. ಅದು ಹಾಕಿ ಮ್ಯಾಗಿಂದ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಚಂದ ಕೈ ಆಡಿಸ್ಬೇಕ್ರಿ, ಅಂದ್ರೆ ಚಮಚ ಆಡಿಸ್ಬೇಕು. ಅಲ್ಲಿಂದ ಚಂದ ಮಿಕ್ಸ್ ಮಾಡಿ ಏನು ಮಾಡ್ಬೇಕೀಗ ಮುಚ್ಚಿ ಇಡಬೇಕ್ರಿ ಒಂದು 5 ನಿಮಿಷ ಬಾರಿ ಕುರಿ ಮ್ಯಾಗ. ನಾವು ಹೆಸ್ರು ಬಂದಿನ ಹಿಡಿದು ಈ ಚಕ್ಕುಲಿ ಹಾಕಿಸ್ತಾನ ಸಿಮ್ಮೇಲೆ ಇಟ್ಟು ಮಾಡ್ಬೇಕಾಗ್ತದೆ ರೀ ಇದು ಅಡುಗೆ. ನೀವು ಹೈ ಫ್ಲೇಮ್ ಇಟ್ರಿ ಅಂದರೆ ಕೆಳಗಿಂದ ಹೊತ್ತೊಯ್ತಾವೆ, ಮ್ಯಾಗಿನ ಚಂದ ಇರ್ತಾವೆ. ಅದಕ್ಕೆ ಇದು ಫುಲ್ ಅಡುಗೆ ಸಿಮ್ಮಾಗಿಟ್ಟೆ ಮಾಡಿರಿ, ಬಾರಿ ಕುರಿ ಇಟ್ಟೆ ಮಾಡಿರಿ. ಈಗ 5 ನಿಮಿಷ ಬಾರಿ ಕುರಿ ಮ್ಯಾಗ ಕುದಿಸಿ ಈಗ ಮ್ಯಾಗಿನ ಕೊತ್ತಂಬರಿ ಹಾಕ್ಲತ್ತಿದೆ ನೋಡಿರಿ. ರೆಡಿ ಆಯ್ತು ನಮ್ಮದು ಚಕ್ಕುಲಿ. ಇದು ಮತ್ತು ಯಾರ್ಯಾರಿಗೆ ಇಷ್ಟ ಆಯ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಈ ಮಳೆಗಾಲದಾಗ ಹಿಂಗೆ ಬಿಸಿ ಬಿಸಿ ಚಕ್ಕುಲಿ ಮಾಡ್ಕೊಂಡು ಉಂಡ್ರೆ ಭಾಳ ಮಸ್ತ್ ಹತ್ತದ ನೋಡಿರಿ, ಗಂಟ್ಲಿಗೆ ಭೀ ಚಂದ ಹತ್ತದ ಮತ್ತು ಮಾಡ್ಲಿಕ್ಕೆ ಭೀ ಈಸಿ ಇರ್ತದೆ. ಎರಡೆರಡು ಮಾಡೋ ಬದಲಿ ಹಿಂಗೆ ಒಂದೇ ಮಾಡಿರಿ. ಚಪಾತಿ ಪಲ್ಯ ಮಾಡೋ ಬದಲಿ ಹಿಂಗೆ ಒಂದು ಚಕ್ಕುಲಿ ಮಾಡಿದ್ರೆ ಆಯ್ತು ನೋಡಿರಿ, ಮುಗ್ದೆ ಹೋಯ್ತದು. ಮತ್ತು ಗರಂ ಗರಂ ಉಳ್ಳಕ್ಕೂ ಭಾಳ ಟೇಸ್ಟ್ ಇರ್ತದೆ ರೀ. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ, ಮತ್ತು ಹೆಂಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ನಿಮ್ಮ ಕಡೆ ಇದಕ್ಕೆ ಏನಂತ ಕರೀತಾರೆ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಕಡೆ ಇದಕ್ಕೆ ಚಕ್ಕೋಲಿ ಅಂತಾರೆ, ನಿಮ್ಮ ಕಡೆ ಏನಂತ ಅಂತಾರೆ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಏನು ಮಾಡ್ಬೇಕ್ರಿ, ಸಬ್ಸ್ಕ್ರೈಬ್ ಮಾಡ್ಬೇಕು ನೋಡಿರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.